ಸ್ವಲ್ಪ ಡಿಸಪಾಯಿಂಟಿಂಗ್ ಆಬ್ವಿಯಸ್ಲಿ ಆಗಿತ್ತು, ಬಟ್ ಇಟ್ ವಾಸ್ ರಿಯಲಿ ಗುಡ್. ಓಕೆ ಮೇಡಮ್, ಇವತ್ತು KL ರಾಹುಲ್ ಬರ್ತ್ಡೇ, ಏನೋ ಗಿಫ್ಟ್ ಕೊಟ್ಬಿಟ್ರೆ RCB ಕಡೆಯಿಂದ? ಹ್ಯಾಪಿ ಬರ್ತ್ಡೇ KL ರಾಹುಲ್. ಈಗ ನೆಕ್ಸ್ಟ್ ಈಗ RCB ಮ್ಯಾಚ್ ಡೆಲ್ಲಿಲಿ ಇದೆ, ಕೊಹ್ಲಿ ಹೇಗೆ ಆಡ್ಬೋದು ಅವ್ರು ಹೋಮ್ ಗ್ರೌಂಡಲ್ಲಿ? Hopefully it'll be great. All the best RCB. I hope you guys do well. ಸೋಲಿಗೆ ಏನು ರೀಸನ್ ಇರ್ಬೋದು? ಇವತ್ತು RCB ಸೋಲಿಗೆ ಏನು ರೀಸನ್ ಇರ್ಬೋದು ಪ್ರಮುಖ? Not sure. Maybe the team members of the shape and Sarigalla. We're not sure. But they had a great match overall. So, thank you. ಬಟ್ ಸೋತಿದ್ ಬೇಜಾರನೇ ಏನು ಹೇಳೋದು. ಗೆದ್ದೇ ಗೆಲ್ತೀವಿ ನಾವು, ಅದು ಹೋಪ್ಸ್ ಅಂತ ಇದ್ದೇ ಇದೆ. ಈ ಸಲಿನೂ ಕಪ್ ನಮ್ದೆ, ಯಾವಾಗ್ಲೂ ನಮ್ದೆ. ಇವತ್ತು KL ರಾಹುಲ್ ಬರ್ತ್ಡೇ, RCB ಕಡೆಯಿಂದ ಗಿಫ್ಟ್ ಇದು? ಹಂಗೆ ತಿಳ್ಕೊಳ್ಳಿ, RCB ಕಡೆಯಿಂದ ಗಿಫ್ಟ್ ಅಂತ. ನೆಕ್ಸ್ಟ್ ಮ್ಯಾಚ್ ಡೆಲ್ಲಿಲಿ ಇದೆ, ಈಗ ಕೊಹ್ಲಿ ಹೇಗೆ ಆಡ್ಬೋದು ಅವರು ಗ್ರೌಂಡಲ್ಲಿ? ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತಲ್ವಾ ಆಸ್ ಯೂಶುವಲ್. ಆಲ್ವೇಸ್ RCB. ಓಕೆ, ಸೋಲಿಗೆ ಏನು ರೀಸನ್ ಇರ್ಬೋದು ಮೇಡಮ್? ಇಟ್ಸ್ ಡಿಪೆಂಡ್ಸ್. ಹೆಂಗೆ ಹೇಳೋಕ್ಕಾಗುತ್ತೆ, ಅದು ಲಕ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಲಕ್ ಅಂತ ಹೇಳ್ಬೋದು, ಬಟ್ ಆಲ್ವೇಸ್ RCB. ಒಂದು ಕಡೆ RCB ಸೋತಿದೆ ಅಂತ ಬೇಜಾರು, ಇನ್ನೊಂದು ಕಡೆ ನಮ್ಮ ಕನ್ನಡಿಗ ಹಾಫ್ ಸೆಂಚುರಿ ಹೊಡೆದೇನೆ ಅಂತ ಖುಷಿ ಇದೆ ಒಂದು. ಬಟ್ ಏನಂದರೆ ಮ್ಯಾಚ್ ಸೋತಿದ್ರು ಸ್ವಲ್ಪ ಬೇಜಾರಾಯಿತು. ನೆಕ್ಸ್ಟ್ ಟೈಮಿಂದ ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ನೋ ಮರ್ಸಿಗೆ. ಇವತ್ತು KL ರಾಹುಲ್ ಅವ್ರದ್ದು ಬರ್ತ್ಡೇ ಇತ್ತು, ನಂದು ಬರ್ತ್ಡೇ ಇತ್ತು. ಬಟ್ KL ರಾಹುಲ್ಗೆ ಗಿಫ್ಟ್ ಕೊಟ್ಟಿವಿ, ನನಗೆ ಕೊಡೋಕೆ ಯಾರೂ ಇಲ್ಲ. ಈಗ ಯಾರಾದರೂ ಕೊಡ್ತೀರಾ? ನಾವು ಹೇಳ್ತೇವೆ ವಿಶ್ವ ಹ್ಯಾಪಿ ಬರ್ತಾರೆ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಈ ಸಾರಿ ಕಪ್ ಕೊಟ್ಟರೆ ಸಾಕು. ಓಕೆ, ಬನ್ನಿಲ್ಲ. ಇವತ್ತು ಸೋಲಿಗೆ ಏನು ರೀಸನ್ ಇರ್ಬೋದು? ಸೋಲಿಕ್ಕೆ ಲಾಸ್ಟ್ ಓವರಲ್ಲಿ ಒಳ್ಳೆ ಬಾಲರ್ ಯಾರೂ ಇರಲಿಲ್ಲ, ಅದು ಒಂದು ಮೇನ್ ರೀಸನ್ನು. ಅದಾದಮೇಲೆ ಮಿಡ್ಲ್ ಆರ್ಡರಲ್ಲಿ ಕರೆಕ್ಟಾಗಿ ರನ್ ಬರ್ತಾಯಿಲ್ಲ, ಅದೊಂದು ಮೇನ್. ಚಿನ್ನಸ್ವಾಮಿ ಇದು 250 ಹೊಡೆದಿರೋ ಸ್ಟೇಡಿಯಮ್ಮು, ಬರೀ 190 ರನ್ ಅಂದರೆ ಯಾವ ಥರ ಆಡ ಇದು? ಸೋತಿದ್ದು ಆ್ಯಕ್ಚುಲಿ ವಿನ್ ಆಗೋ ಮ್ಯಾಚು. ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಬೌಲರ್ ಇಲ್ಲದೆ ಆ್ಯಕ್ಚುಲಿ ಸೋತ್ಬಿಟ್ವಿ. ರೊಮೇರೋ ಶೆಫರ್ಡ್ ಬದಲಿಗೆ ಯಾರಾದರೂ ಒಳ್ಳೆ ಬೌಲರ್ ಇದ್ದಿದ್ರೆ, ರೆಗ್ಯುಲರ್ ಬೌಲರ್ ಇದ್ದಿದ್ರೆ ಮ್ಯಾಚ್ ವಿನ್ ಆಗ್ಬೋದಿತ್ತು. 15 ರನ್ ಡಿಫೆಂಡ್ ಮಾಡೋದು ತುಂಬ ಕಷ್ಟ ಲಾಸ್ಟ್ ಓವರ್ನಲ್ಲಿ. ಬಟ್ ಸ್ಟಿಲ್ ಒಂದು ಒಳ್ಳೆ ಬೌಲರ್ ಇದ್ದಿದ್ರೆ, ನಮ್ಮಲ್ಲಿ ಭುವನೇಶ್ವರ್ ಕುಮಾರ್ ಆ ಥರ ಬೌಲರ್ ಇದ್ದಿದ್ರೆ, ಹೌದೌದು ಭುವನೇಶ್ವರ್ ಕುಮಾರ್ಗೆ ಉಳಿಸ್ಕೋಬೇಕಿತ್ತು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಳ್ಳೆ ಬೌಲರ್ಗಳು ಕೈ ಕೊಟ್ಟರು, ಅದರಿಂದ ಸ್ವಲ್ಪ ಕಷ್ಟ ಆಯಿತು. ಹೇಜಲ್ವುಡ್ಡು, ಸುಯಾಶ್ ಶರ್ಮಾ ಎಲ್ಲ ಸ್ವಲ್ಪ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಈ ಸಲ. ಅದು ಅಂದರೆ ಲಾಸ್ಟು ಚೆನ್ನಾಗೇ ಹೊಡಿತಾಯಿದ್ರು. 14 ಓವರಿಗೆ 10 ರನ್ ರೇಟಲ್ಲಿ 145 ರನ್ವರೆಗೆ ಹೊಡೆದಿದ್ರು. ಆಮೇಲೆ ಲಾಸ್ಟು 5 ಓವರ್ಸ್ನಲ್ಲಿ ರನ್ ಬರಲಿಲ್ಲ. 5 ಓವರ್ಸ್ನಲ್ಲಿ ಒಂದು 50 ರನ್ ಬಂದಿದ್ದರೆ ವಿನ್ ಆಗೋ ಚಾನ್ಸ್ ಇತ್ತು. 190 ಅಲ್ಲ, ಇನ್ನೊಂದು 15 ರನ್ ಜಾಸ್ತಿ ಇದ್ದರೂ ಸಾಕಿತ್ತು. ಒಂದು 10 ರನ್ ಜಾಸ್ತಿ ಇದ್ರೂ ಸಾಕಾಗ್ತು. ರಾಹುಲ್ ಬರ್ತ್ಡೇ ಚೆನ್ನಾಗಿ ಆಡಿದ್ರು. ಸೊ ನಮ್ಮ ಹುಡುಗ ಆಗ ಕರುಣ್ ನಾಯರ್ಗೂ ಚಾನ್ಸ್ ಕೊಟ್ಟರು. ಸೊ ಒಳ್ಳೆ ವಿಚಾರ ಡೆಲ್ಲಿದು. ಆ್ಯಕ್ಚುಲಿ ನಮ್ಮಿಂದ ಗಿಫ್ಟ್ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮ ಬೆಂಗಳೂರು ಜನರಿಂದ ಅವರಿಗೆ ಗಿಫ್ಟ್. RCB, ನಾವು RCB ಫ್ಯಾನು, ಆಲ್ವೇಸ್ RCB ಸಪೋರ್ಟರ್. ಲಾಸ್ಟ್ ಇಯರ್ 4 ಮ್ಯಾಚಸ್ ನೋಡಿದ್ದೀನಿ ನಾನು. ಲಾಸ್ಟ್ ಟೈಮ್ನು ಡೆಲ್ಲಿ ಎದುರು ಸೋತಿದ್ವಿ, ಈ ವರ್ಷವೂ ಡೆಲ್ಲಿ ಎದುರು ಸೋತು. ಓಕೆ, ಥ್ಯಾಂಕ್ ಯು. ಅರುಣ್ ಸರ್, ಇವತ್ತು ಸೋತಿರ್ಬೋದು, ಸತ್ತಿಲ್ಲ. ಆ್ಯಂಡ್ KL ರಾಹುಲ್ ಬರ್ತ್ಡೇ, ನಮ್ಮ ಕನ್ನಡದ ಕಂದ ಅವರು, ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀವಿ ಇವಾಗ ಗೆಲುವನ್ನು. ಈ ಸತಿ ಕಪ್ ನಮ್ಮದೇ. 2026 IPL ಕಪ್ಪು RCB ಇದೆ. ಕರ್ನಾಟಕದಲ್ಲಿ ಈಗ ರಾಹುಲ್ ಹೋಮ್ ಗ್ರೌಂಡಲ್ಲಿ ಹೊಡೆದ್ರು. ನೆಕ್ಸ್ಟ್ ಡೆಲ್ಲಿ ಮೇಲೆ ಇದೆ ಮ್ಯಾಚು, ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಹೋಮ್ ಗ್ರೌಂಡ್, ಹೇಗೆ ಆಡ್ಬೋದು? ಅಲ್ಲಿ ಅವ್ರು ನಾಯಿ ಹೊಡೆದಂಗೆ ಹೊಡಿತಾರೆ, ಮಿಸ್ಸೇ ಇಲ್ಲ, ನಾಯಿ ಹೊಡೆದಂಗೆ ಹೊಡಿತಾರೆ ಅವರು. ಅವ ಪಕ್ಕ ಅಲ್ಲಿ ಅವ್ರದ್ದೇ ಹವ. ಹಾಂ, ಇವತ್ತು ಸೋಲಿಗೆ RCB ಲಾಸ್ಟ್ 5 ಓವರ್ಸಲ್ಲಿ ಒಂದು 25 ರನ್ಸ್ ಬಂತು. 20 ರನ್ ಎಕ್ಸ್ಟ್ರಾ ಬಂದು ಗೆಲ್ಬೋದಿತ್ತಾ? ಖಂಡಿತ 10 ರನ್ ಎಕ್ಸ್ಟ್ರಾ ಬಂದಿದ್ರು ಗೆಲ್ಬೋದಿತ್ತು. ಆ್ಯಂಡ್ ಇನ್ನೊಂದೇನಾಯಿತು ಅಂದರೆ, ಇಲ್ಲಿ ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋ ಶಫರ್ಡು ಫಾರ್ಮಲ್ಲಿಲ್ಲ. ಅವ್ರ ಬದಲು ಶಫರ್ಡ್ ಬದಲು ಬೆತ್ತಲ್ಲು, ಜಿತೇಶ್ ಶರ್ಮಾ ಬದಲು ವೆಂಕಟೇಶ್ ಅಯ್ಯರ್ನ ತೊಗೊಂಡ್ರೆ ಪಕ್ಕಾ ಟೀಮು ಒಂದು ಲೆವೆಲ್ಗೆ ಟಾಪ್ ನಾಚಿಗೆ ಹೋಗುತ್ತೆ. ಆ್ಯಂಡ್ ವಿಕೆಟ್ ಕೀಪಿಂಗ್ ಸಾಲ್ಟ್ ಹೇಗೂ ಇದ್ದಾರೆ, ಅವ್ರ ಹತ್ರ ವಿಕೆಟ್ ಕೀಪಿಂಗ್ ಮಾಡಿಸ್ಬೋದು. ಸೊ ಟೀಮ್ ಚೇಂಜ್ ಮಾಡಲೇಬೇಕು ಸರ್. ಆ್ಯಂಡ್ ಇನ್ನೊಂದು, ಇಲ್ಲಿ ಸ್ಪಿನ್ ವರ್ಕ್ ಆಗಿಲ್ಲ. ಫಸ್ಟು ಇನ್ನಿಂಗ್ಸಲ್ಲೇ ಗೊತ್ತಾಯಿತು ಸ್ಪಿನ್ ವರ್ಕ್ ಆಗ್ತಾ ಇಲ್ಲ ಅಂತ. ಆ ಸುಯೇಶ್ ಶರ್ಮಾ ಬದಲು ಮಂಗೇಶ್ ಯಾದವ್ನ ತಂದಿದ್ರು ಚಾನ್ಸ್ ಇರ್ತಾಯಿತ್ತು ಗೆಲ್ಲಕ್ಕೆ. ಹೇಳಿ, ಹೌದು, ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಮಂಗೇಶ್ ಯಾದವ್ನ. ಇವತ್ತು RCB ಅವ್ರಿಗೆ ಮ್ಯಾಚ್ ಬಿಟ್ಕೊಟ್ಟಿದ್ದೀವಿ. ಆಮೇಲೆ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ವರೆಗೂ ಗೊತ್ತಲ್ಲ ಮ್ಯಾಚು. ಇದು ಮ್ಯಾಚು ಸರ್, ನನಗೆ ಬೇಗ ಗೆಲ್ಲೋದು ಇಷ್ಟ ಇಲ್ಲ. ಇರಲಿಲ್ಲ. ಇವತ್ತೇ ಮಜಾ. ಇವತ್ತೇ RCB ಮ್ಯಾಚ್. ಆ್ಯಕ್ಚುಲಿ ಇವತ್ತೇ RCB ಮ್ಯಾಚು ಇವತ್ತೇ ನಡೆದಿದ್ದು. ಮತ್ತು ರಾಹುಲ್ಗೆ ಹ್ಯಾಪಿ ಬರ್ತ್ಡೇ ಗಿಫ್ಟ್ ಸಿಕ್ಕಿದೆ.
ಖುಷಿ ಆಗ್ತಿದೆ ಸರ್. ಅವ್ರು ಗೆದ್ರು ನಮ್ಗೇನು ಬೇಜಾರಾಗ್ತಾ ಇಲ್ಲ. ಬೇಜಾರೇನಿಲ್ಲ. ಇಲ್ಲ ಈಗ ನೆಕ್ಸ್ಟ್ ಡೆಲ್ಲಿ ಮೇಲೆ ಇದೆ. 100% ಗೆಲ್ತೀವಿ ನಾವು. ಹೋಗ್ತಾರೆ ಅಲ್ಲಿ ವಿರಾಟ್ ಕೊಹ್ಲಿ ಹೋಮ್ ಗ್ರೌಂಡ್ ಹೇಗಿರುತ್ತೆ? 100% RCB ಗೆಲ್ತದೆ ಸರ್, ಪಕ್ಕಾ ಗೆಲ್ತದೆ RCB. ವಿರಾಟ್ ಕೊಹ್ಲಿ ಹೇಗೆ ಆಡ್ಬೋದು? ವಿರಾಟ್ ಕೊಹ್ಲಿ ಮೋಸ್ಟ್ 100 ಹೊಡಿಬೋದು. 100 ಹೊಡಿಬೋದು. ಥ್ಯಾಂಕ್ ಯು. ಹೇಳಿ ಸರ್. ಯಾರೇ ಗೆದ್ರು ನಮ್ಮ ಕನ್ನಡಿಗ ರಾಹುಲ್ ಅಲ್ವಾ ಗೆಲ್ಸಿದ್ದು. ಡೆಲ್ಲಿ ಅವ್ರು ಗೆಲ್ಸಿದ್ರು ನಮ್ಮ ಕನ್ನಡಿಗರಿಗೆ ಅಷ್ಟೇ ಖುಷಿ ಪಡಬೇಕು. 50 ಹೊಡೆದವನೆ, ಬರ್ಡೇ ಎಲ್ಲ ಸೆಲೆಬ್ರೇಷನ್ ಚೆನ್ನಾಗಿ ಮಾಡೋಣ. DC ಗೆದ್ರೇನು RCB ಗೆದ್ರೇನು ಎರಡು ನಮ್ಮೂರೇ ಇರೋರು. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಕ್ತು. ಇನ್ನೊಂದು ಬಾಲ್ ಉಳ್ದಂಗೆ ಅಲ್ಲಿವರೆಗೂ ವಿನ್ನಿಂಗ್ ಟೆನ್ಷನ್ ಇತ್ತು. ಇದು ಚೆನ್ನಾಗಿತ್ತು. ಲಾಸ್ಟ್ ಮ್ಯಾಚು 12 ಓವರ್ಗೆ ಎಲ್ಲ ಬೇಜಾರಾಗಿ ಮನೆಗೆ ಹೊರಟ್ಬಿಟ್ಟಿದ್ರು. ಆ ಥರ ಆಗದೆ ಫುಲ್ ಗೇಮ್ ಬಂದಿರೋದು ಖುಷಿಯಾಗೈತೆ. ಸ್ಟೈಲ್ ಮತ್ತೆ ರಿಪೀಟ್ ಆಯ್ತು. ಹೌದು ಹೌದು ಹೌದು, ಮಾಮೂಲಿ ಅದು ಬಾಯಿಗೆ ಬರ್ಸಿ ಆಮೇಲೆ ಗೆಲ್ಲೋದು RCB ಇದು ಯಾವಾಗ್ಲೂ. ಈ ಸಲ ಹಂಗೆ ರಿಪೀಟ್ ಆಗಿದೆ. ಅದರಲ್ಲಿ ಮಧ್ಯ ಒಂದು ವಿಕೆಟ್ ಹೋಗ್ಬೇಕಾಯ್ತು ಲಾಸ್ಟ್ ಬಾಲಲ್ಲಿ, ಅದು ಹೋಗದೆ ಹಂಗೆ. ಹೌದು, ಆ ಥರ ಆಗಿದೆ. ಮ್ಯಾಚ್ ಸೋಲಿಗೆ ಈ ತರ ಥ್ರಿಲ್ಲಿಂಗ್ ಹೌದು ಹೌದು ಹೌದು, ಅದೇ ಮೇನ್ ಇಂಪಾರ್ಟೆಂಟ್ ಅಲ್ಲ. ಕೊಟ್ಟಿ ದುಡ್ಡಿಗೆ ಪೈಸಾ ವಸೂಲು. ಹಾ, ಖಂಡಿತ ಖಂಡಿತ. ಮಕ್ಕಳೆಲ್ಲ ಖುಷಿ ಪಟ್ರು, ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿ ಖುಷಿ ಪಟ್ರು. ಹೇಳಪ್ಪ, ಖುಷಿ ಆಯ್ತನಾ? ಖುಷಿ ಆಯಿತು. RCBನೂ ನೀಟಾಗಿ ಆಡಿದ್ರು. ಡೆಲ್ಲಿ ಕ್ಯಾಪಿಟಲ್ಸು ರಾಹುಲ್ ಬರ್ತಡೇ ಕೂಡ ನನಗೂ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಖುಷಿ ಆಯ್ತಾ? ನಿಮ್ಮ ಪ್ಲೇಯರ್ ಇಷ್ಟಪಟ್ಟು ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ ಮತ್ತು ರಾಹುಲ್. ಇಬ್ರುವೆ. ಓಕೆ. ಹೇಳ್ಬಿಟ್ಟ, ನಿಂಗೆ ಯಾರು ಇಷ್ಟ? ಹಂಗೆ ನಾವು ಪ್ರತಿ ಮ್ಯಾಚು ಗೆಲ್ಲಕ್ಕಾಗಲ್ಲ, ಬಟ್ ಕಪ್ ಹೊಡಿಯೋದು ನಾವೇ, ಅದು ಮಾತ್ರ ಫಿಕ್ಸು. ಈಗ ಇದೇ ಇಟ್ಕೊಂಡು ನಾಳೆಯಿಂದ ಟೋಲ್ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಟ್ರೋಲ್ ಮಾಡೋರು ಮಾಡ್ತಾರೆ, ಗೆಲ್ಲೋದು RCB ಅಷ್ಟೇ. CSKನೂ ಹಿಂಗೆ ಟ್ರೋಲ್ ಮಾಡ್ತಿದ್ರು. 2016-17 ಎಲ್ಗೋದ್ರಣ, ಎಲ್ಲೂ ಇಲ್ಲ. ಮೊನ್ನೆ ಮ್ಯಾಚ್ ಎಲ್ಗೋದ್ರಣ, ಮತ್ತೆ ಚೆನ್ನೈಗೆ ವಾಪಸ್ಸು ಅಷ್ಟೇ. ಟ್ರೋಲ್ ಮಾಡೋದು ನಾಳೆ ಈಗ ಸೋತಿದ್ಕೆ ಹೇಗೆ ಅನಿಸ್ತಿದೆ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ನಾವು ಸೋತಿದ್ದಕ್ಕೆ ಟ್ರೋಲ್ ಮಾಡ್ಬೋದು. ಸ್ಟಾರ್ಟಿಂಗ್ ಕಂಟಿನ್ಯೂಸ್ 3 ಮ್ಯಾಚ್ ಅವ್ರು ಸೋತವ್ರೆ. 2016-17 ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅವರು, ಅದಕ್ಕೆ ನಾವು ಟ್ರೋಲ್ ಮಾಡ್ತೀವಿ ಅಣ್ಣ ಅಷ್ಟೇ. ಇವತ್ತು ಸೋಲಿಗೆ ರೀಸನ್ ಏನಿರ್ಬೋದು? ಮೇನ್ ರೀಸನ್ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ವೀಕ್ ಇತ್ತು, ಮತ್ತು ಲಾಸ್ಟು ಅವರು ರಿಷಿಕ್ ದಾರಿ ಕೊಟ್ಟು ರಮೋರಿಯಾ ಶಪರ್ಡ್ನ ಸ್ವಲ್ಪ ಹಿಂದೆನೇ ತರ್ಬೋದಿತ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾವು ಗೆಲ್ತೀವಿ. 15 ಓವರ್ ಆದಾಗ 145 ಸಮಥಿಂಗ್ ರನ್ ಇತ್ತು. ಲಾಸ್ಟ್ 5 ಓವರ್ಗೆ ಒಂದು 30 ರನ್ಸ್ ಬಂತು. ಅದೇನೋ ಸೋಲಿಗೆ ಕಾರಣ ಆಯ್ತಾ? ಏನಿಲ್ಲ ಅದೇ ಇಲ್ಲ. ಅಲ್ಲಿ ಇನ್ನೊಂದು 20 ರನ್ಸ್ ಎಕ್ಸ್ಟ್ರಾ ಹೊಡಿಬೋಯ್ತು ಅಂತ ಲಾಸ್ಟ್ 5 ಓವರ್. ಅದೇ ಬ್ಯಾಟಿಂಗ್ ಸೋತಿದ್ದು ಬೇಜಾರಾಯಿತು, ಬಟ್ ಚೆನ್ನಾಗಿ ಆಡಿದ್ರು ಮ್ಯಾಚ್ನ, ಅದೊಂದು ಹ್ಯಾಪಿ. ಮತ್ತು ವಿರಾಟ್ ಕೊಹ್ಲಿ ಅವರು ಬೇಗ ಔಟ್ ಆಗಿದ್ದು ಒಂದು ಸ್ವಲ್ಪ ಬೇಜಾರಾಯಿತು. ಅವರು ಹುಷಾರಿಲ್ಲ, ರೆಸ್ಟ್ ತಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಂತ ಕಾನ್ಫಿಡೆನ್ಸ್ ಇದೆ. ನಮ್ಮ RCB ಸಿಗ್ನೇಚರ್ ಸ್ಟೆಪ್ ರಿಪೀಟ್ ಆಗಿರಲ್ಲ, ಈ ಸಲ ರಿಪೀಟ್ ಆಗಿದ್ರೆ ಸ್ಟೈಲು ಹೇಗೆ ಅನಿಸ್ತದೆ? ಲಾಸ್ಟ್ ಬಾಲ್ ತನಕ ಬರೋದು ಮ್ಯಾಚ್ ಗೆಲ್ಲೋದು ಅದು ತುಂಬ ಎಕ್ಸೈಟಿಂಗ್ ಆಗಿತ್ತು ಲಾಸ್ಟ್ ಓವರ್ವರೆಗೂ. ಮಿಲ್ಲರ್ ಒಂದಿರೋತ್ತಿಗೆ ಸೋತ್ವಿ, ಇಲ್ಲ ಅಂದಿದ್ರೆ 100% ಗೆಲ್ತಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತು. ಚೇಂಜ್ ಮಾಡಿದ್ರೆ ಗೆಲ್ಲೋ ಚಾನ್ಸ್ ಇತ್ತಾ? ಹಾಂ, ಅದೊಂದು ಮಿಸ್ಟೇಕ್ ಮಾಡ್ಕೊಂಡ್ರು. ಲಾಸ್ಟಿಗೆ ಭುವನೇಶ್ವರ್ ಅಥವಾ ಹೇಸಲ್ವುಡ್ 1 ಓವರ್ ಉಳಿಸ್ಕೊಂಡಿದ್ದಿದ್ರೆ ಗೆಲ್ಲ ಚಾನ್ಸ್ ಇತ್ತು. ಸೊ ಅದೊಂದು ಮಿಸ್ಟೇಕ್ ಮಾಡಿದ್ರು RCB. ಓಕೆ, ಇನ್ನು KL ರಾಹುಲ್ ಹೇಗೆ ಆಡಿದ್ರು ಇವತ್ತು? KL ರಾಹುಲ್ ತುಂಬ ಚೆನ್ನಾಗಿ ಆಡಿದ್ರು. ಕರ್ನಾಟಕದ ಹುಡುಗ, ಖುಷಿ ಆಯಿತು ಅವ್ರು ಆಡಿದ್ದು. ಅವ್ರು ಸೆಂಚುರಿ ಮಾಡ್ತಾರೆ ಅಂದ್ಕೊಂಡಿದ್ವಿ, ಬಟ್ ತೊಂದರೆ ಇಲ್ಲ, 57 ಏನೋ ಹೊಡೆದ್ರು, ಚೆನ್ನಾಗಿ ಆಡಿದ್ರು. ಕರ್ನಾಟಕದ ಕಡೆಯಿಂದ ಗಿಫ್ಟ್ ಅವರಿಗೆ ಬರ್ತಡೇ ಇದೆ ಅವ್ರದ್ದು. ಹಾಂ, ಇವತ್ತು ಬರ್ಡೇ ಗಿಫ್ಟ್ ಆಯಿತು. RCB ಕಡೆಯಿಂದ ಗಿಫ್ಟ್. ಹೌದು. ಡೆಲ್ಲಿ ಮ್ಯಾಚ್ ಇದೆ, ಹೇಗೆ ಆಡ್ಬೋದು ಕೊಹ್ಲಿ ಡೆಲ್ಲಿ? ನೆಕ್ಸ್ಟು ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, 100% ಕಾನ್ಫಿಡೆನ್ಸ್ ಇದೆ. ಈಗ ಫೀವರ್ ಇತ್ತು, ಆಮೇಲೆ ಸ್ವಲ್ಪ ಇವತ್ತು ಕಾಲೆಲ್ಲ ತೋರಿಸ್ತಿದ್ರು ಅಲ್ಲಿ ನೀ ಪೇಯ್ನ್ ಅಂತ. ಸೊ ನೀ ಪೇನ್ ಎಲ್ಲ ಒಳ್ಳೆ ಫಿಸಿಯೋ ಎಲ್ಲ ಆದರೆ ಮತ್ತೆ ವಾಪಸ್ ಫಾರ್ಮಿಗೆ ಬರ್ತಾರೆ ಕೊಹ್ಲಿ ಅವರು. ಗೆಲ್ತಾರೆ, 100% ಗೆಲ್ತಾರೆ, ಕಾನ್ಫಿಡೆನ್ಸ್ ಇದೆ. ಎಲ್ಲ ಟೈಮು ಗೆಲ್ಲಕ್ಕಾಗಲ್ಲ, ಇವತ್ತು ಸೋತ್ವಿ, ಬಟ್ ನೆಕ್ಸ್ಟ್ ಮ್ಯಾಚ್ 100% ಗೆದ್ದೇ ಗೆಲ್ತೀವಿ.